ಓ ಅಯ್ಯೋ ಅರ್ಜೆಂಟ್ ಆಗ್ತಾ ಇದೆಯೇ ಏನ್ ಮಾಡೋದು ಇವಾಗ ಒಂದ್ ನಿಮಿಷ ಅದು ನಿನ್ ಬಗ್ಗೆ ಒಂದ್ ವಿಷಯ ಕೇಳ್ಪಟ್ಟಲ್ಲ ನಿಜನಾ ಏನ್ ವಿಷಯ ಒಂದ್ ಸಿಗರೇಟ್ ಇದೆಯಾ ನಂತ ಸಿಗರೇಟ್ ಎಲ್ಲಿ ಬರ್ತಾಯ್ತಪ್ಪ ಕೊಡು ಸರಿ ಅದೇನೋ ಕೇಳಲ್ಪಟ್ಟೆ ಅಂದ್ಯಲ್ಲ ಏನ್ ವಿಷಯ ಅದು ನಿನ್ ಹತ್ರ ಬೀಡಿದೆ ಅಂತ ಕೇಳ್ಪಟ್ಟಿದ್ದೇನೋ ನಿಜ ಹಾಗೆ ಬೆಂಕಿ ಪಣ್ಣದಿದೆ ಅಂತ ಕೇಳ್ಪಟ್ಟಲ್ಲ ಎಲ್ಲ ಸುಳ್ಳು ನಿಜ ಅಲ್ಲ ಏನೋ ಕರ್ದ ಅಂತ ಬಂದ್ರೆ ಕೆಲಸ ಮಾಡ್ಕೋ ಹೋಗ್ಯಾ ಏನ್ ಹುಡುಕ್ತಾ ಇದ್ದೀರಾ ಏನಿಲ್ಲ ಅದಕ್ಕೆ ಇದೇ ತಾನೆ ಅಲ್ಲಲ್ಲ ತಗೊಳ್ಳಿ ಪರವಾಗಿಲ್ಲ ತಗೊಳ್ಳಿ ಥ್ಯಾಂಕ್ಸ್ ಅದಕ್ಕೆ ಒಂದ್ ನಿಮಿಷ ಒಲೆ ಮೇಲೆ ಕಾಯೋಕ್ ನೀರಿಟ್ಟಿದ್ದೀನಿ ಬಿಸಿಯಾದ ಕೂಡ್ಲೆ ನಾನೇ ಕರಿತೀನಿ ನಾನೇ ನಮ್ಮ ಬಿಸಿನೀರು ಉಪಯೋಗಿಸ್ತೀನಿ ತಣ್ಣೀರ್ ತಾನೇ ಉಪಯೋಗಿಸೋದು ಹನಿ ಬೀಳೋ ಹೊತ್ನಲ್ಲಿ ತಣ್ಣೀರ್ ಸ್ನಾನ ಮಾಡ್ಬಾರ್ದು ಬಾವಾ ಹನಿ ಬೀಳ್ತಾ ಇದೆಯಾ ಬಿಸಿಲು ತಲೆ ಸುಡ್ತಾ ಇದೆ ಏನಮ್ಮ ಹೇಳ್ತಾ ಇದೀಯ ನೀನು ಅಲ್ಲ ಬಾವಾ ಬಿಸಿಲು ಕಾಲದಲ್ಲೂ ಬಿಸಿನೀರಲ್ಲೇ ಸ್ನಾನ ಮಾಡ್ಬೇಕು ಓಹೋ ಚಿಕ್ಕ ಯಜಮಾನ್ರು ಅದಕ್ಕೆ ನೀವು ಕಾವಲು ಬಹಳ ಚೆನ್ನಾಗಿದೆ ಒಳ್ಳೆ ಮೈದಾ ಒಳ್ಳೆ ಅತ್ತಿಗೆ ಹೌದು ಏನ್ ಸೇರ್ತಾ ಇದ್ದಾರೆ ಬೀಡಿ ಬೀಡಿ ಬಹಳ ಚೆನ್ನಾಗಿದೆ ಬೀಡಿ ಗಿಡಿ ಸೇದಿ ಆರೋಗ್ಯನ ಹಾಳು ಮಾಡ್ಕೋಬೇಡ ಅಂತ ಹೇಳು ಯಾವ್ದು ಒಳ್ಳೆ ಸಿಗರೇಟ್ ಸಿಗುತ್ತಂತಲ್ಲಮ್ಮ ಅದನ್ನ ಉಪಯೋಗಿಸಕ್ ಹೇಳು ನಾನ್ ಕೊಟ್ಟೆ ಅಂತ ಹೇಳ್ಬೇಡ ಏನು ಅಪ್ಪ ಕಾಫಿ ಅಲ್ಲೇ ಇಟ್ಬಿಡಿ ನಾನು ಐರನ್ ಮಾಡ್ಕೊಡ್ಲಾ ಅಂದೆ ಬೇಡ ಪರವಾಗಿಲ್ಲ ನೀವ್ ಹೋಗಿ ಸ್ನಾನ ಮಾಡ್ಕೊಂಬನ್ನಿ ಅಷ್ಟ್ರಲ್ಲಿ ರೆಡಿ ಮಾಡಿರ್ತೀನಿ ಇಲ್ಲ ಬೇಡ ನನ್ ಬಟ್ಟೆನೂ ಐರನ್ ಮಾಡ್ಕೋಬೇಕು ಹಾಗೆ ನಿಮ್ದು ಮಾಡಿಟ್ಟಿರ್ತೀನಿ ನೀವ್ ಹೋಗಿ ಸ್ನಾನ ಮಾಡ್ಕೊಂಬನ್ನಿ ಸರಿ ಕಾಫಿ ನನ್ ಬಟ್ಟೆ ಅಲ್ಲೇ ಇದೆ ಅಲ್ಲೇ ಇದೆ ಅಯ್ಯೋ ಆ ಬಟ್ಟೆ ಹಾಕೊಂಡು ಹೋಗ್ತೀರಾ ತುಂಬಾ ಸೈವಾಗಿರುತ್ತೆ ಏನದ್ ಕೆಟ್ಟ ಅಭ್ಯಾಸ ಯಾವಾಗ ನೋಡಿದ್ರು ಉಗುರು ಕಚ್ತಾ ಇರೋದು ಅಭ್ಯಾಸ ಫಲ ಅತಿಗೆ ನಿಮ್ಗೊಂದು ವಿಷಯ ಗೊತ್ತಾ ಬುದ್ಧಿಶಾಲಿಗಳು ಯಾವಾಗ್ಲೂ ಉಗುರು ಕಡಿತಾನೆ ಇರ್ತಾರೆ ಬುದ್ಧಿಶಾಲಿಗಳು ಕಡಿತಾರ ಸರಿ ನೀವ್ ಯಾಕೆ ಕಡಿತಾ ಇರ್ತೀರಾ ಕಚ್ಬಿಟ್ರಿ ಇರಿ ಈಗ ಬರ್ತೀನಿ ಕಾಲ್ ಮಾಡಿಸಿ ಯಾಕತ್ಗೆ ಕಾಲ್ ಮಾಡಿಸಿ ಕೈ ಕೊಡಿ ಕೈ ಕೊಡಿ ಅತ್ಗೆ ಏನಕ್ಕಿದೆಲ್ಲ ಇನ್ಮೇಲೆ ಯಾವತ್ತೂ ಉಗುರು ಕಡಿಬಾರ್ದು ಅರ್ಥ ಆಯ್ತಾ ಆ ಕೈ ಬನ್ನಿ ಸಾಹೇಬ್ರೆ ಯಾಕೆ ಲೇಟು ಯಾವಾಗ ನೋಡಿದ್ರು ಉಗುರು ಕಡಿತಾ ಇರ್ತಾರೆ ಇನ್ಮೇಲೆ ಉಗುರು ಕಡಿಬಾರ್ದು ಅಂತ ನೇಲ್ ಪಾಲಿಶ್ ಹಚ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದೆ ನಾನು ಇವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಉಗುರು ಕಡಿಬೇಡ ಅಂತ ನನ್ನ ಮಾತೆ ಕೇಳೋದಿಲ್ಲ ಈಗ ನೀನ್ ಬಂದಾಯ್ತಲ್ಲ ಇನ್ಮೇಲೆ ಸರಿ ಹೋಗ್ತಾನೆ ಈಗೇನ್ ಮಾಡ್ತೀರಾ ಮತ್ತೆ ಕಡಿತೀನಿ ನಾನ್ ಮತ್ತೆ ಮತ್ತೆ ಹಚ್ತಾನೆ ಇರ್ತೀನಿ ಓಕೆ ಅಣ್ಣ ಏನಪ್ಪ ನಿಮ್ಮಿಬ್ಬರದು ಸೂಪರ್ ಜೋಡಿ ಏನಣ್ಣ ಅದು ಎಷ್ಟು ಬೇಗ ಹೆಂಡತಿಗೆ ಇದೇನ್ ಹಣೆ ಬರಹ ಗುರುವೆ ಮೊನ್ನೆ ಉಳಿದ ಅಳ್ಸಲ್ನ ಬಂದ್ ಗಿರಾಕಿಗಳಿಗೆ ತಿನ್ನಿಸ್ದ ನೆನ್ನೆ ಉಳಿದ ಅಳ್ಸಲ್ನ ನಮಗ್ ತಿನ್ನಿಸ್ತಾ ಇದ್ದಾನೆ ಸ್ವಾಮಿ ದೇವ್ರೆ ಧರ್ಮಪ್ರಭುವೇ ಏನಂತೆ
ಧರ್ಮಪ್ರಭು ಅಂತಂದೆ ಮಹಾಸ್ವಾಮಿ. ನನ್ನ ನೀನು ಹಾಕರ್ದಿಯಾ? ನಿಮ್ಮನ್ನೇ ಧರ್ಮಪ್ರಭುವೆ. ಆಹಾ, ಸ್ವಾಮಿಗಳು ಯಾವ್ದೋ ದೂರದ ಊರಿಂದ ಬಂದಾಗಿದೆ. ಹೌದು, ತಿಂದು 2 ದಿನ ಆಯ್ತು. ಏನಾರ ದಾನ ಮಾಡಿ ಅನ್ನದಾನದ ಪುಣ್ಯ ಕಟ್ಕೊಳ್ಳಿ ಮಹಾಸ್ವಾಮಿ. ಏಯ್, ಸ್ವಾಮೀಜಿಗೆ 2 ಇಡ್ಲಿ ಕಟ್ಟು. ಆಹಾ, ಕಲಿಯುಗ ಕರ್ಣನೆ, ದಾನ ಚಿಂತಾಮಣಿಯೇ. ನಿಮ್ಮಂತವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಿರೋದು. ನಿಮ್ಮಂತವ್ರು 100 ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಏಯ್, ಸ್ವಾಮೀಜಿಗೆ ಮಸಾಲೆ ದೋಸೆ 1 ತೂತೂರೆ ಸೇರ್ಸ್ ಕಟ್ಟು. ಸ್ವಾಮಿ, ಇದೇ ರೀತಿ ನೀವು ನಗನಗ್ತಾ 100 ವರ್ಷಗಳ ಕಾಲ ಬಾಡಿ ಸ್ವಾಮಿ. ಏಯ್, ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ ಕಟ್ಟು. ಸ್ವಾಮೀಜಿಗಳು ಇನ್ನು ಹೊರಡಬಹುದು. ಸ್ವಾಮಿ, ನೀವ್ ಹೇಳಿದ ವಡೆ, ಇಡ್ಲಿ, ಗಟ್ಟಿ ಚಟ್ನಿ, ಪೊಂಗಲ್ಲು, ಮಸಾಲೆ ದೋಸೆ ಯಾವುದು ಬಂದಿಲ್ಲ ಧರ್ಮಪ್ರಭುವೆ. ಯಾವುದು ಬರೋಲ್ಲ ಸ್ವಾಮಿ. ಯಾಕೆ ಕೊಡ್ಬೇಕು ಅಂದೆ. ನೀನು ನನ್ನ ಮನಸ್ಸು ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ ಅಂತ ಹೇಳಿ ಹೊಗಳದೆ. ಅದಕ್ಕೆ ನಾನು ಇಡ್ಲಿ, ವಡೆ, ಮಸಾಲೆ ದೋಸೆ, ಪೊಂಗಲ್, ಗಟ್ಟಿ ಚಟ್ನಿ ಅಂತ ಹೇಳಿ ನಿನ್ನ ಮನಸ್ಸು ಸಂತೋಷ ಪಡಿಸ್ದೆ. ಅದಕ್ಕೂ ಇದಕ್ಕೂ ಸರ್ ಹೋಯ್ತು. ತೊಳಗು ಆಚೆ. ಸ್ವಾಮಿ, ಅಯ್ಯೋ, ಹೊಟ್ಟೆ ಬೇರೆ ಹಸಿತಾ ಇದೆ, ವಾಸನೆ ಬೇರೆ ಇಡೀ ಊರ್ಗೆ ಹಬ್ಬ ಆಗಿದೆ. ಇವತ್ತು ಹೊಟ್ಟೆ ತುಂಬಾ ಬಾರಿಸ್ಬಿಡೋದಕ್ಕೆ ತಾನೇ ಬೆಳಿಗ್ಗೆಯಿಂದ 1 ತೊಟ್ಟು ತಣ್ಣೀರ್ ಕುಡಿದೆ ಕಾಯ್ತಾ ಇರೋದು. ಚೆನ್ನಾಗಿ ವ್ಯಾಯಾಮ ಬೇರೆ ಮಾಡ್ತಿದ್ಯಾ? ಡಬಲ್ ದಂಡಲ್ ಅರ್ಜೆಂಟ್ ಆಗಿ ಹೋಗ್ತಾ ಇದೀನಿ. ಏನೋ ಬಾಯಣ್ಣ ಇಲ್ಲಿ. ಅಯ್ಯ, ಪಾಪ ನಮ್ ಜೊತೆ ಅವನು ಊಟ ಮಾಡ್ಕೊಂಡು ಹೋಗ್ಲಿ. ಮಾಡ್ಲಿ. ಏನನ್ನ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಇದನ್ ಕೇಳಕ್ಕೆ ನನ್ನನ್ನ ಅಲ್ಲಿಂದ ಕರ್ದ್ಯಾ? ನಾನು ಎಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ ಗೊತ್ತಾ? ಏನಂತ ಅರ್ಜೆಂಟ್ ಕೆಲಸ ಸಾಹೇಬ್ರದು? ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲ್ಸ ಇಲ್ದೆ ಜಗಲಿ ಮೇಲೆ ಕುತ್ಕೊಂಡು ಅಲ್ಟೆ ಹೊಡಿ. ಅದಕ್ಕೆ ಇದ್ ನಮಗ್ ಬೇಕಾಗಿತ್ತ? ಕರೆದು ಎಂಟ್ನಲ್ಲಿ ಟೈಟಾನಿಕ್ ಇಂಗ್ಲಿಷ್ ಪಿಕ್ಚರ್ ಹಾಕಿದ್ದಾರೆ, ಅದು ನೋಡ್ಬೇಕು ಅಂತ ಹೋಗ್ತಾ ಇದ್ರೆ ನನ್ನನ್ನ ಕರೆದು ಟೈಮ್ ನಲ್ಲಿ ಮಾಡ್ಬಿಟ್ಟಲ್ಲ. ಒಲಿ ಟೈಟಾನಿಕ್ ಪಿಕ್ಚರ್ ನೋಡಿದ್ದೀರಾ? ಅಯ್ಯ, ನೋಡ್ಬೇಕು ಕಣ್ರಣ್ಣ. ಸುಮ್ನೆ ಯಾವಾಗ ನೋಡಿದ್ರು ಯಾವ್ದಾವ್ದೋ ಪಿಕ್ಚರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಂತರ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಕಣ್ರ. ದಯವಿಟ್ಟು ಕ್ಷಮಿಸ್ಬಿಟ್ಟಣ. ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ ದಯಮಾಡ್ಸು. ಹಂಗಾರೆ ಬರ್ಲ? ಇವತ್ತು ನಮ್ಮ ಮನೇಲಿ ಅಡಿಗೆ ಸೂಪರ್ ರುಚಿ ನೋಡ್ಕೊಂಬಂದೆ. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಮಟನ್ ಬಿರಿಯಾನಿ, ಜೊತೆಗೆ ಮೊಟ್ಟೆ ಮಸಾಲ, ಎಕ್ಸ್ಟ್ರಾರ್ಡಿನರಿ ಫ್ಯಾಂಟಾಸ್ಟಿಕ್. ಕರಿಮೆಣಸು ಹಾಕಿದಾರೆ. ತಾವೇನೋ ಇಂಗ್ಲಿಷ್ ಪಿಕ್ಚರ್ ನೋಡ್ಬೇಕು ಅಂತ ಇದ್ರಿ, ಹೊರಡಿ. ಅಯ್ಯ, ಏನಣ್ಣ, ಕೆಲವರು ಧೈರ್ಯ ಇಲ್ದೆ ಬೇರೆ ಭಾಷೆ ಪಿಕ್ಚರ್ ನ ಕದ್ದು ಕನ್ನಡ ಪಿಕ್ಚರ್ ಮಾಡ್ತಾವ್ರೆ. ಆದ್ರೆ ಇವರು ಧೈರ್ಯವಾಗಿ ಕನ್ನಡ ಪಿಕ್ಚರ್ ನ ಕದ್ದು ಟೈಟಾನಿಕ್ ಮಾಡ್ಬಿಟ್ಟವ್ರೆ. ತಾವು ಸ್ವಲ್ಪ ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಹೋಗೋಣ. ಕೆಲವ್ನ ನೋಡಿ ಇಂಪ್ರೂವ್ ಮಾಡ್ಕೋಬಹುದು, ಕೆಲವ್ನ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು. ಊಟ ರೆಡಿ. ಊಟ ನಿಮ್ ಮದ್ವೆಲ್ಲಿ ನಾನೇ ತುಂಬಾ ಓಡಾಡಿದ್ದು. ಇನ್ನೊಂದು ವಡೆ ಪೀಸ್ ಹಾಕಿ. ಅಯ್ಯೋ, ಅದ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ. ಇನ್ನೊಂದು ತಿನ್ನಿ. ಅತ್ತೆ ಮಾಡಿದ್ದರಿಗೆ ಸೂಪರು. ಏನಮ್ಮ, ನನ್ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ? ಪಾಪ ಹಸುಕೊಂಡಿದ್ದಾನೆ. ಕೋಳಿ ಅಂದ್ರೆ ಅವನು ಪಂಚಪ್ರಾಣ. ಅಯ್ಯಯ್ಯೋ, ಇವ್ರು ನಿಮ್ ತಮ್ಮನ? ನನಗ್ ಗೊತ್ತೇ ಆಗ್ಲಿಲ್ಲ ರೀ. ಮತ್ತಿನ್ನೇನ್ರಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದಿನ ನನ್ ಮುಖ ನೋಡ್ ಮಾತಾಡಿದಾರಾ? ಇಲ್ಲ. ಹಾಗ್ ಮಾತಾಡಿದ್ರೆ ತಾನೇ ನನ್ಗೂ ಗೊತ್ತಾಗೋದು ಇವ್ರು ನನ್ ಮೈದ ಅಂತ. ಅವನ್ ಯಾವಾಗ್ಲೂ ಹಾಗೇನೆ, ಸ್ವಲ್ಪ ನಾಚಿಕೆ ಸ್ವಭಾವ. ಯಾಕ್ರಿ ನಾಚಿಕೆ? ಅದ್ಕೆ ಅಂತ ತಿಳಿದ್ರೆ ಅದ್ಕೇನೆ. ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ, ಆಗ ಯಾವ ವ್ಯತ್ಯಾಸನೂ ಕಂಡ್ಬರೋದಿಲ್ಲ. ಅದಕ್ಕೆ ನನಗೂ ಬಚ್ಚಿ